ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದುರ್ಯೋಧನನು ಭೀಷ್ಮ ದ್ರೋಣಾದಿಗಳು ತನಗೆ ಅಭಯ ಕೊಟ್ಟಿರುವುದನ್ನು, ತನ್ನ ಮತ್ತು ಪಾಂಡವರ ಕಡೆಯ ಬಲಾಬಲ ತಾರತಮ್ಯವನ್ನು ತಿಳಿಸಿ ಧೃತರಾಷ್ಟ್ರನನ್ನು ಸಮಾಧಾನಗೊಳಿಸುವುದು ಎಂಬ 55ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ದುರ್ಯೋಧನನು ತಂದೆಯನ್ನು ಕುರಿತು, ಮಹಾರಾಜ, ನೀನೇಕೆ ಹೀಗೆ ಭಯಪಡುವೆ? ನಮಗಾಗಿಯೂ ನೀನು ಚಿಂತಿಸಿ ದುಃಖಿಸಬೇಕಾದುದಿಲ್ಲ. ಶತ್ರುಗಳು ಎಷ್ಟೇ ಬಲಾಢ್ಯರೆನಿಸಿದ್ದರೂ ಯುದ್ಧದಲ್ಲಿ ನಾವು ಜಯಿಸಬಲ್ಲೆವು. ಇದಕ್ಕೊಂದು ನಿದರ್ಶನವನ್ನು ಹೇಳುವೆನು ಕೇಳು. ಹಿಂದೆ ನಾವು ಜೂಜಿನಲ್ಲಿ ಪಾಂಡವರನ್ನು ಸೋಲಿಸಿ ಕಾಡಿಗಟ್ಟಿದಾಗ ಕೃಷ್ಣನು ಅವರನ್ನು ಸಂಧಿಸಿದನು. ಆಗ ಕೇಕೆಯ ರಾಜನು, ದೃಷ್ಟದ್ಯುಮ್ನನು, ದೃಷ್ಟಕೇತುವು, ಇನ್ನೂ ಅನೇಕ ರಾಜರು ಶತ್ರು ರಾಜರನ್ನು ಧ್ವಂಸ ಮಾಡತಕ್ಕ ಅನೇಕ ಪ್ರಬಲ ಸೈನ್ಯದೊಡನೆ ಆ ಪಾಂಡವರನ್ನು ಹಿಂಬಾಲಿಸುತ್ತಿದ್ದರು. ಇಂದ್ರಪ್ರಸ್ಥಕ್ಕೆ ಬಹಳ ದೂರವಿಲ್ಲದ ಒಂದಾನೊಂದು ಸ್ಥಳದಲ್ಲಿ ಮೇಲೆ ಹೇಳಿದ ಮಹಾರಥರೆಲ್ಲರೂ ಒಟ್ಟಾಗಿ ಸೇರಿದರು. ಆಗ ಮಾತಿನ ಮೇಲೆ ಮಾತುಗಳು ಬಂದು ಅವರೆಲ್ಲರೂ ಎಲ್ಲಾ ಕುರುಗಳೊಡನೆ ಸೇರಿಸಿ ನಿನ್ನನ್ನು ಬಹಳವಾಗಿ ನಿಂದಿಸಿದರು. ವನ ಪ್ರಯಾಣಕ್ಕಾಗಿ ಕೃಷ್ಣಾಜನವನ್ನು ಧರಿಸಿದ್ದ ಯುಧಿಷ್ಠಿರನನ್ನು ಆ ರಾಜರೆಲ್ಲರೂ ಕೃಷ್ಣನೊಡನೆ ನಾನಾ ವಿಧದಿಂದ ಉಪಚರಿಸುತ್ತಿದ್ದರು. ಆಗ ಅವರು ನಮ್ಮೆಲ್ಲರನ್ನು ಸಮಸ್ತ ಪರಿವಾರಗಳೊಡನೆ ನಿಗ್ರಹಿಸಿ ಈ ರಾಜ್ಯವನ್ನು ತಿರುಗಿ ಪಾಂಡವರಿಗೆ ಸಾಧಿಸಿಕೊಡುವುದಾಗಿ ಧರ್ಮರಾಜನಿಗೆ ಅಭಯವನ್ನು ಕೊಟ್ಟರು. ಈ ಸಂಗತಿಯು ನನ್ನ ಕಿವಿಗೆ ಬಿದ್ದಿತು. ಆಗ ನಾನು ಆ ಪಾಂಡವರಿಂದ ನಮಗೆಲ್ಲ ನಾಶವುಂಟಾಗುವುದೆಂಬ ಭಯದಿಂದ ಭೀಷ್ಮನನ್ನು, ದ್ರೋಣನನ್ನು, ಕೃಪನನ್ನು ಕರೆಸಿ ಹೀಗೆಂದು ಹೇಳಿದನು. ಆಚಾರ್ಯರೇ, ಅತ್ತಲಾಗಿ ಪಾಂಡವರು ಯುದ್ಧಕ್ಕೆ ಸಿದ್ಧರಾಗಿರುವಂತೆ ತೋರುತ್ತಿದೆ. ನಮ್ಮೆಲ್ಲರನ್ನು ಕೊಲ್ಲುವುದೇ ಕೃಷ್ಣನ ನಿಶ್ಚಯವು. ವಿದುರನನ್ನು ಹೊರತು ನಿಮ್ಮನ್ನು ಸೇರಿಸಿ ಎಲ್ಲರನ್ನೂ ಅವನು ಕೊಲ್ಲಿಸದೆ ಬಿಡನು. ಒಂದು ವೇಳೆ ಕೌರವರಲ್ಲಿ ವೃದ್ಧನು ಧರ್ಮಜ್ಞನು ಆದವನೆಂದು ನಮ್ಮ ತಂದೆಯನ್ನು ಉಳಿಸಿದರೂ ಉಳಿಸಬಹುದು. ಉಳಿದ ನಮ್ಮೆಲ್ಲರನ್ನು ಕೊಂದು ಕೌರವರ ರಾಜ್ಯವನ್ನೆಲ್ಲ ಧರ್ಮರಾಜನ ಏಕಾಧಿಪತ್ಯಕ್ಕೆ ಒಪ್ಪಿಸಿ ಬಿಡುವುದಾಗಿರುವನು. ಈಗ ನಾವು ಮಾಡಬೇಕಾದುದೇನು? ಆ ಪಾಂಡವರ ಕಾಲಿಗೆ ಬಿದ್ದು ಶರಣಾಗತರಾಗುವುದೇ, ಅಥವಾ ಊರನ್ನು ಬಿಟ್ಟು ಎಲ್ಲಿಯಾದರೂ ತಲೆ ತಪ್ಪಿಸಿಕೊಂಡು ಓಡಿ ಹೋಗುವುದೇ? ಇಲ್ಲವೇ ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಪ್ರಾಣಗಳನ್ನಾದರೂ ತೊರೆದು ಯುದ್ಧಕ್ಕೆ ನಿಲ್ಲುವುದು? ನಾವು ಯುದ್ಧಕ್ಕೆ ನಿಂತರೆ ಸೋಲುವುದೇನೋ ನಿಶ್ಚಯವು. ಪ್ರಾಯಕವಾಗಿ ಎಲ್ಲ ರಾಜರು ಆ ಧರ್ಮರಾಜನ ವಶವರ್ತಿಗಳಾಗಿರುವರು. ನಮ್ಮ ದೇಶದ ಪ್ರಜೆಗಳಿಗೂ ಅವನಲ್ಲಿ ಅನುರಾಗವು ತಪ್ಪಿರುವುದು. ನಮ್ಮ ಮಿತ್ರರಾಜರು ನಮ್ಮಲ್ಲಿ ಕೋಪಗೊಂಡಿರುವರು. ಹೀಗೆ ಎಲ್ಲ ರಾಜರಿಂದಲೂ ಸ್ವಜನರಿಂದಲೂ ತಿರಸ್ಕೃತರಾದ ನಾವು ಈಗ ಮಾಡುವುದೇನು? ಈ ಸ್ಥಿತಿಯಲ್ಲಿ ನಾವು ಪಾಂಡವರ ಕಾಲಿಗೆ ಬಿದ್ದು ಶರಣಾಗತರಾದರೂ ಇದರಲ್ಲಿ ತಪ್ಪೇನು ನನಗೆ ಕಾಣುವುದಿಲ್ಲ. ಅದರಿಂದ ನಾವೆಲ್ಲರೂ ಅನೇಕ ವರ್ಷಗಳವರೆಗೆ ಸಮಾಧಾನದಿಂದ ಇರಬಹುದು. ನನ್ನಿಂದ ಅಪಾರ ದುಃಖಕ್ಕೂ ಕಷ್ಟಕ್ಕೂ ಗುರಿಯಾದ ನನ್ನ ತಂದೆಗಾಗಿಯೇ ನಾನು ಶೋಕಿಸಿ ಹೇಗಾದರೂ ಈ ಕೆಲಸವನ್ನು ನಡೆಸಬೇಕಾಗಿದೆ. ಅವನು ಕಣ್ಣಿಲ್ಲದ ಕುರುಡನಾಗಿ ನನ್ನ ಪ್ರಜ್ಞೆಯೇ ಕಣ್ಣಾಗಿ ಉಳ್ಳವನು. ಚಕ್ರವರ್ತಿ ಎನಿಸಿಕೊಂಡವನು. ನನ್ನಿಂದಲೇ ಅವನಿಗೆ ಈ ಸಂಕಟಗಳೆಲ್ಲ ಉಂಟಾಗಿವೆ. ಇದಲ್ಲದೆ, ಓ ಜನಕ, ನಿನ್ನ ಎಲ್ಲ ಮಕ್ಕಳು ನನ್ನ ಪ್ರೀತಿಗಾಗಿಯೇ ನನ್ನ ಶತ್ರುಗಳಾದ ಪಾಂಡವರಿಗೆ ಎಷ್ಟೋ ವಿರೋಧಗಳನ್ನು ನಡೆಸಿದರು. ಇದು ಮೊದಲಿಂದ ನಿನಗೂ ತಿಳಿದಿರುವುದು. ಇದರಿಂದ ಆ ಪಾಂಡವರು ಧೃತರಾಷ್ಟ್ರನ ಮೇಲೆ ತಮ್ಮ ವೈರವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅವನ ಸಮಸ್ತ ಪರಿವಾರಗಳೊಡನೆ ಸೇರಿಸಿ ಕುಲಚ್ಛೇದವನ್ನೇ ಮಾಡುವರು. ಇದಕ್ಕಾಗಿ ಈಗ ನಾವು ಮಾಡಬೇಕಾದುದೇನೋ ಅದನ್ನು ತಿಳಿಸಬೇಕು ಎಂದೆನು. ಆಗ ದ್ರೋಣನು, ಭೀಷ್ಮನು, ಕೃಪರು, ಅಶ್ವತ್ಥಾಮನು ನಾನು ಬಹಳ ಚಿಂತಾಕುಲನಾಗಿ ಕೊರಗುತ್ತಿರುವುದನ್ನು ನೋಡಿ ಹೀಗೆಂದು ಹೇಳಿದರು. ನಮ್ಮಲ್ಲಿ ಶತ್ರುಗಳು ದ್ರೋಹ ಬುದ್ಧಿಯನ್ನಿಟ್ಟರು ನೀನು ಅದಕ್ಕಾಗಿ ಭಯಪಡಬಾರದು. ನಾವಿರುವಾಗ ಯುದ್ಧದಲ್ಲಿ ನಮ್ಮನ್ನು ಯಾರೂ ಜಯಿಸಲಾರರು. ನಾವು ಒಬ್ಬೊಬ್ಬರಾಗಿಯೇ ಶತ್ರು ರಾಜರೆಲ್ಲರನ್ನೂ ಜಯಿಸಬಲ್ಲೆವು. ಯಾರು ಬೇಕಾದರೂ ಬರಲಿ, ನಮ್ಮ ತೀಕ್ಷ್ಣ ಬಾಣಗಳಿಂದ ಅವರ ಕೊಬ್ಬನ್ನು ಅಡಗಿಸುವೆವು. ಹಿಂದೆ ಆ ಭೀಷ್ಮನೊಬ್ಬನೇ ತನ್ನ ತಂದೆಯ ಮರಣದಿಂದ ಅತಿ ಕ್ರುದ್ಧನಾಗಿ ಒಂದೇ ರಥದಿಂದ ಅನೇಕ ರಾಜರನ್ನು ಜಯಿಸಿದನು.
ಈಗ ಆ ರಾಜರೆಲ್ಲರೂ ಭಯದಿಂದ ತಾವಾಗಿ ಬಂದು ಇವನಲ್ಲಿ ಮೊರೆಹೊಕ್ಕವರಲ್ಲವೇ? ಅಂತಹ ಸಮರ್ಥನಾದ ಭೀಷ್ಮನು ನಮ್ಮ ಕಡೆಗಿರುವಾಗ ಶತ್ರುಗಳನ್ನು ಜಯಿಸುವ ವಿಷಯದಲ್ಲಿ ಅಂಜಿಕೆ ಏನಿದೆ ಎಂದನು. ಹೀಗೆ ಆ ಕಾಲದಲ್ಲಿ ಈ ಭೀಷ್ಮಾದಿ ವೀರರೆಲ್ಲರೂ ನನ್ನ ಮುಂದೆ ಶತ್ರು ಜಯಕ್ಕಾಗಿ ದೃಢ ನಿಶ್ಚಯವನ್ನೇ ಮಾಡಿರುವರು. ಇದಲ್ಲದೆ ಆಗ ಭೂಮಿಯೆಲ್ಲವೂ ಆ ಶತ್ರುಗಳ ವಶವಾಗಿಯೇ ಎದ್ದಿತು. ಈಗಲಾದರೂ ಸಂಪೂರ್ಣವಾಗಿ ನಮ್ಮ ವಶವಾಗಿರುವುದು. ಆ ಪಾಂಡವರು ದೇಶವನ್ನು ಬಿಟ್ಟು ಬಹುಕಾಲದಿಂದ ಕಾಡಿನಲ್ಲಿದ್ದುದರಿಂದ ರೆಕ್ಕೆ ಮುರಿದ ಹಕ್ಕಿಗಳಂತೆ ವೀರ್ಯಹೀನರಾಗಿರುವರು. ರಾಜ್ಯವೆಲ್ಲ ಈಗ ನಮ್ಮ ಕೈಯಲ್ಲಿರುವುದು. ನಮ್ಮ ಸುಖ ದುಃಖಗಳಲ್ಲಿ ಸಮಭಾಗಿಗಳಾದ ಅನೇಕ ರಾಜರು ಈಗ ನಮ್ಮ ಸಹಾಯಕ್ಕಾಗಿ ಕರೆಸಲ್ಪಟ್ಟಿರುವರು. ಈ ರಾಜರು ನನಗಾಗಿ ಅಗ್ನಿಯಲ್ಲಾದರೂ ಪ್ರವೇಶಿಸುವರು, ಸಮುದ್ರದಲ್ಲಿಯಾದರೂ ಬೀಳುವುದಕ್ಕೆ ಸಿದ್ಧರಾಗಿರುವರು. ಓ ಜನಕ, ಈಗ ನೀನು ದುಃಖಿಸುವುದನ್ನು ನೋಡಿದರೆ ಇವರೆಲ್ಲರೂ ನೀನು ಹುಚ್ಚನೆಂದು ತಿಳಿದು ನಗುವರಲ್ಲವೇ? ನಮ್ಮ ಶತ್ರುಗಳ ಆತ್ಮಸ್ತುತಿಯನ್ನು ಕೇಳಿ ನೀನು ಭಯಪಟ್ಟು ಗೋಳಾಡುತ್ತಿರುವೆ. ಈಗ ನಮ್ಮಲ್ಲಿ ಬಂದಿರುವ ರಾಜರಲ್ಲಿ ಒಬ್ಬೊಬ್ಬರೇ ಪಾಂಡವರನ್ನು ಜಯಿಸಬಲ್ಲರು. ಈ ರಾಜರಲ್ಲಿ ಒಬ್ಬೊಬ್ಬನು ಶತ್ರು ಜಯಕ್ಕೆ ತಾನೊಬ್ಬನೇ ಸಾಕೆಂದು ಹೇಳುತ್ತಿರುವನು. ಇಂತಹ ರಾಜರ ಸಹಾಯದಿಂದ ಪೂರ್ಣವಾದ ನಮ್ಮ ಸೇನೆಯನ್ನು ಇಂದ್ರನಾದರೂ ಜಯಿಸಲಾರನು. ಸ್ವಯಂಭುವಾದ ಬ್ರಹ್ಮನಾದರೂ ಕೊಂದು ತೀರಿಸಲಾರದಷ್ಟು ಅಕ್ಷಯವಾದ ಸೇನಾ ಬಲವು ನಮ್ಮಲ್ಲಿದೆ. ಜನಕ, ಅಷ್ಟೇಕೆ, ಈಗ ಯುಧಿಷ್ಠಿರನು ಹೇಳಿ ಕಳುಹಿಸಿದ ಮಾತುಗಳಿಂದಲೇ ಅವನು ನಮಗೆ ಹೆದರುತ್ತಿರುವನೆಂದು ಚೆನ್ನಾಗಿ ಸ್ಪಷ್ಟವಾಗುವುದು. ನಮ್ಮ ಸೈನ್ಯಕ್ಕೂ ನಮ್ಮ ಪ್ರಭಾವಕ್ಕೂ ಭಯಪಟ್ಟೆ ಅವನು ಪಟ್ಟಣಗಳನ್ನೇನು ಕೇಳದೆ 5 ಗ್ರಾಮಗಳಾದರೂ ತಮಗೆ ಸಾಕೆಂದು ಬೇಡಿಕೊಳ್ಳುತ್ತಿರುವನು. ಆ ಯುಧಿಷ್ಠಿರನನ್ನು ನೀನು ಬಹಳ ಸಮರ್ಥನೆಂದು ತಿಳಿದಿರುವುದು ತಪ್ಪು. ನನ್ನ ಪೂರ್ಣ ಪ್ರಭಾವವನ್ನು ಬಲವನ್ನು ನೀನು ತಿಳಿದಿಲ್ಲವೆಂದು ತೋರುತ್ತದೆ. ಈಗ ಗದಾ ಯುದ್ಧದಲ್ಲಿ ನನಗೆ ಸಮಾನನು ಈ ಭೂಮಿಯಲ್ಲಿ ಯಾವನೊಬ್ಬನೂ ಇಲ್ಲವು. ಹಿಂದೆ ಇದ್ದವನೂ ಇಲ್ಲ, ಮುಂದೆ ಹುಟ್ಟುವುದು ಇಲ್ಲವೆಂದು ತಿಳಿ. ನಾನು ಎಷ್ಟೋ ಕಷ್ಟದಿಂದ ಪ್ರಯತ್ನಪಟ್ಟು ಗುರುಕುಲದಲ್ಲಿ ವಿದ್ಯೆ ಕಲಿತು ಅದರಲ್ಲಿ ಪಾರಂಗತನಾಗಿ ಬಂದವನು. ಭೀಮನಿಂದಾಗಲಿ ಬೇರೊಬ್ಬನಿಂದಾಗಲಿ ನನಗೆ ಲವ ಮಾತ್ರವೂ ಭಯವಿಲ್ಲ. ಗದೆಯಲ್ಲಿ ದುರ್ಯೋಧನನಿಗೆ ಸಾಟಿ ಇಲ್ಲವೆಂಬುದು ಲೋಕಕ್ಕೆಲ್ಲ ತಿಳಿದ ಸಂಗತಿ. ನಾನು ಆ ಸಂಕರ್ಷಣ ಅಂದರೆ ಬಲರಾಮನಲ್ಲಿಯೇ ಶಿಕ್ಷಿತನಾಗಿ ಯುದ್ಧದಲ್ಲಿ ಅವನಿಗೆ ಸಮಾನನೆನಿಸಿರುವೆನು. ಬಲದಲ್ಲಿ ಅವನಿಗಿಂತಲೂ ಮೇಲಾಗಿಯೂ ಇರುವೆನು. ನನ್ನ ಗದೆಯ ಪೆಟ್ಟನ್ನು ಭೀಮನು ಎಂದಿಗೂ ತಡೆದುಕೊಳ್ಳಲಾರನು. ನನ್ನ ಒಂದೇ ಒಂದು ಪ್ರಹಾರವು ಆ ಭೀಮನನ್ನು ಯಮಪುರಿಗೆ ಕಳುಹಿಸಿ ಬಿಡುವುದು. ಆ ವೃಕೋದರನು ಗದಾಪಾಣಿಯಾಗಿ ನನ್ನೆದಿರಿಗೆ ಬರುವುದನ್ನೇ ನಾನು ಆಸೆಯಿಂದ ನಿರೀಕ್ಷಿಸುತ್ತಿರುವೆನು. ಇದು ಬಹುಕಾಲದಿಂದ ನನಗಿರುವ ಮನೋರಥವಾಗಿದೆ. ಅವನು ನನ್ನ ಗದಾಪ್ರಹಾರದಿಂದ ಮೈ ಮುರಿದು ಮೃತನಾಗಿ ಮಲಗುವುದೇ ನಿಶ್ಚಯವು. ನಾನು ನನ್ನ ಗದೆಯಿಂದ ಒಂದಾವರ್ತಿ ಹೊಡೆದರೆ ಹಿಮವತ್ ಪರ್ವತವಾದರೂ 100 ಶಕಲಗಳಾಗಿ ಒಡೆದು ಹೋಗುವುದು. ಆ ಭೀಮನು ಇದನ್ನು ಬಲ್ಲನು. ಕೃಷ್ಣಾರ್ಜುನರು ಇದನ್ನು ಚೆನ್ನಾಗಿ ಬಲ್ಲರು. ಆದುದರಿಂದ ಜನಕ, ನಿನಗೆ ಆ ಭೀಮನ ವಿಷಯದಲ್ಲಿ ಭಯವು ಸ್ವಲ್ಪ ಮಾತ್ರವೂ ಬೇಡ. ನಾನು ಅವನನ್ನು ತೀರಿಸಿ ಬಿಡುವೆನು. ಭೀಮನು ನನ್ನಿಂದ ಹತನಾದ ಕೂಡಲೇ ನಮ್ಮ ಕಡೆಯ ಅನೇಕ ರಥಿಕರು ಅರ್ಜುನನನ್ನು ಯುದ್ಧದಲ್ಲಿ ಕೆಡಹಿ ಬಿಡುವರು. ರಥ ಯುದ್ಧದಲ್ಲಿ ಅರ್ಜುನನಿಗೆ ಸಮಾನರು, ಅವನಿಗಿಂತಲೂ ಒಂದು ಕೈ ಮೇಲಾದರೂ ನಮ್ಮ ಕಡೆಯಲ್ಲಿ ಅನೇಕರಿರುವರು. ಭೀಷ್ಮನು, ದ್ರೋಣನು, ಕೃಪನು, ಅಶ್ವತ್ಥಾಮನು, ಕರ್ಣನು, ಭೂರಿಶ್ರವಸ್ಸು, ವಾಗ್ಜ್ಯೋತಿಷ ಪತಿಯಾದ ಭಗದತ್ತನು, ಶಲ್ಯನು, ಜಯದ್ರಥನು ಇವರಲ್ಲಿ ಒಬ್ಬೊಬ್ಬನೇ ಆ ಪಾಂಡವರನ್ನು ಕೊಲ್ಲಲು ಸಮರ್ಥನಾಗಿರುವನು. ಅಂಥವರೆಲ್ಲರೂ ಒಂದಾಗಿ ಸೇರಿರುವಾಗ ಕೇಳಬೇಕೆ? ಕ್ಷಣ ಮಾತ್ರದಲ್ಲಿ ಅವರನ್ನೆಲ್ಲ ಯಮಪುರಿಗೆ ಸೇರಿಸಿ ಬಿಡುವರು. ಅನೇಕ ರಾಜರಿಂದ ಕೂಡಿದ ನಮ್ಮ ಪೂರ್ಣವಾದ ಸೈನ್ಯವು ಆ ಅರ್ಜುನನೊಬ್ಬನನ್ನು ಜಯಿಸಲಾರದೆಂದು ನೀನು ತಿಳಿಯುವುದಕ್ಕೆ ಕಾರಣವೇನೋ ನನಗೆ ತೋರಲಿಲ್ಲ. ಭೀಷ್ಮನ ಬಾಣ ಸಮೂಹಗಳಿಗೂ ದ್ರೋಣ ಕೃಪ ಅಶ್ವತ್ಥಾಮರಿಗೂ ಇದಿರಾದೊಡನೆ ಆ ಪಾರ್ಥನು ಬೆಚ್ಚು ಬೆರಗಾಗಿ ಪ್ರಾಣವನ್ನು ಬಿಡದಿರಲಾರನು. ನನ್ನ ಪಿತಾಮಹನಾದ ಗಾಂಗೇಯನು ಬ್ರಹ್ಮರ್ಷಿಗಳಿಗೆ ಸಮಾನನು. ಅವನು ದೇವತೆಗಳಿಗೂ ದುಸ್ಸಹವಾದ ಮಹಾತೇಜಸ್ಸಿನೊಡನೆ ಶಂತನುವಿನಲ್ಲಿ ಹುಟ್ಟಿ ತಂದೆಗಿಂತಲೂ ಮೇಲೆನಿಸಿಕೊಂಡಿರುವನು. ಅಲ್ಲದೆ ಅವನು ತಂದೆಯ ಅನುಗ್ರಹದಿಂದ ಸ್ವೇಚ್ಛಾಮರಣಿಯಾಗಿರುವನು. ಅವನಾಗಿ ಇಷ್ಟಪಟ್ಟ ಹೊರತು ಅವನನ್ನು ಕೊಲ್ಲಲು ಯಾರೂ ಸಮರ್ಥರಲ್ಲ. ದ್ರೋಣನಾದರೂ ಸಾಮಾನ್ಯನೇ. ಬ್ರಹ್ಮರ್ಷಿಯಾದ ಭರದ್ವಾಜನಿಂದ ಕಲಶದಲ್ಲಿ ಜನಿಸಿದವನು.
ಉತ್ತಮಾಸ್ತ್ರ ಉತ್ತಮಾಸ್ತ್ರವಿದನಾದ ಅಶ್ವತ್ಥಾಮನು ಆ ದ್ರೋಣನಿಂದ ಜನಿಸಿದವನು. ಆಚಾರ್ಯರಲ್ಲಿ ಮುಖ್ಯನೆನಿಸಿಕೊಂಡ ಕೃಪನು ಗೌತಮ ಮಹರ್ಷಿಯಾದ ಗೌತಮ ಮಹರ್ಷಿಯಿಂದ ಶರಸ್ತಂಭದಲ್ಲಿ, ಅಂದರೆ ನೊದೆ ಹುಲ್ಲಿನ ತೆನೆಯಲ್ಲಿ ಹುಟ್ಟಿದವನು. ಶ್ರೀಮಂತನಾದ ಅವನಿಗೂ ಸಾವಿಲ್ಲವೆಂದೇ ನಾನು ಕೇಳಿರುವೆನು. ರಾಜ, ಅಶ್ವತ್ಥಾಮನ ತಂದೆ, ತಾಯಿ, ಮಾವನು ಈ ಮೂವರು ಅಯೋನಿಜರು. ಅಂತಹ ಮಹಾಮಹಿಮೆಯುಳ್ಳ ದ್ರೋಣಪುತ್ರನು ನಮ್ಮ ಕಡೆಯಲ್ಲಿರುವಾಗ ನಮಗೆ ಯಾರ ಭಯವೇನಿದೆ? ಈ ಹಿಂದೆ ಹೇಳಿದವರೆಲ್ಲರೂ ಮಹಾರಥರು, ದೇವ ಸಮಾನರು, ಯುದ್ಧದಲ್ಲಿ ಇಂದ್ರನನ್ನಾದರೂ ನಿಗ್ರಹಿಸಬಲ್ಲವರು. ಅರ್ಜುನನು ಇವರಲ್ಲಿ ಒಬ್ಬೊಬ್ಬರನ್ನಾದರೂ ಎದುರಿಸಿ ನಿಲ್ಲಾರನು. ಎಲ್ಲರೂ ಒಂದಾಗಿ ಸೇರಿರುವಾಗ ಅವನನ್ನು ಕೊಲ್ಲುವುದೇನು ದೊಡ್ಡದು? ನಮ್ಮ ಕರ್ಣನೇನು ಸಾಧಾರಣನೇ? ಭೀಷ್ಮ, ದ್ರೋಣ, ಕೃಪರು ಮೂವರಿಗೂ ಅವನೊಬ್ಬನೇ ಸಮಾನನೆಂದು ನನಗೆ ತೋರಿದೆ. ಹಿಂದೆ ಪರಶುರಾಮನೇ ಅವನನ್ನು ನೋಡಿ ಶಸ್ತ್ರಾಸ್ತ್ರಗಳಲ್ಲಿ ನೀನು ನನಗೆ ಸಮಾನನು ಎಂದು ಒಪ್ಪಿರುವನು. ಇದಲ್ಲದೆ ಇವನಿಗೆ ಜನ್ಮಸಿದ್ಧಗಳಾದ 2 ದಿವ್ಯ ಕುಂಡಲಗಳಿದ್ದವು. ಮಹೇಂದ್ರನು ಶಚೀದೇವಿಗಾಗಿ ಆ ಕುಂಡಲಗಳನ್ನು ಅವನಿಂದ ಯಾಚಿಸಿ ತೆಗೆದುಕೊಂಡು ಅದಕ್ಕೆ ಪ್ರತಿಯಾಗಿ ಮಹಾಭಯಂಕರವಾಗಿಯೂ ಎಲ್ಲಿಯೂ ವಿಫಲವಾಗದೆಯೂ ಇರುವ ಒಂದು ಶಕ್ತಾಯುಧವನ್ನು ಕೊಟ್ಟಿರುವನು. ಆ ಶಕ್ತಿಯ ಬಲವುಳ್ಳ ಕರ್ಣನ ಮುಂದೆ ಅರ್ಜುನನು ಬದುಕಿ ಹೋಗುವುದೆಂದರೇನು? ರಾಜೇಂದ್ರ, ಕೈಯಲ್ಲಿರುವ ಹಣ್ಣಿನಂತೆ ನನಗೆ ಯುದ್ಧದಲ್ಲಿ ಜಯವೆಂಬುದು ನಿಶ್ಚಯವು. ಹಾಗೆಯೇ ನಮ್ಮ ಶತ್ರುಗಳಿಗೆ ಪರಾಜಯವು ಸಿದ್ಧವೇ. ಈ ಭೀಷ್ಮನು ಒಂದು ಹಗಲಿನಲ್ಲಿ 10 ಲಕ್ಷ ಸೈನ್ಯವನ್ನು ನಾಶ ಮಾಡಬಲ್ಲವನು. ದ್ರೋಣ, ಕೃಪ, ಅಶ್ವತ್ಥಾಮರು ಅವನಿಗೆ ಸಮಾನರೇ. ಇದಲ್ಲದೆ ನಮ್ಮ ಕಡೆಯಲ್ಲಿರುವ ಸಂಕ್ಷಪ್ತಕರೆಂಬ ಕ್ಷತ್ರಿಯ ಸಮೂಹಗಳು ನಾವು ವೈರಿಗಳನ್ನು ಕೊಲ್ಲುವೆವು, ಇಲ್ಲವೇ ಅವರ ಕೈಯಿಂದ ಸಾಯುವೆವು ಎಂದು ದೃಢ ಪ್ರತಿಜ್ಞೆಯುಳ್ಳವರಾಗಿ ಅರ್ಜುನನನ್ನು ಕೊಲ್ಲುವುದಕ್ಕೆ ದೃಢ ಶಪಥವನ್ನು ಮಾಡಿರುವರು. ಹೀಗಿರುವಾಗ ನಿನ್ನ ಚಿಂತೆಗೆ ಕಾರಣವೇನಿದೆ? ಜನಕ, ಆ ಭೀಮನೊಬ್ಬನು ಹತನಾದರೆ ಆಮೇಲೆ ಶತ್ರು ಪಕ್ಷದಲ್ಲಿ ನಮ್ಮನ್ನು ಎದುರಿಸಿ ನಿಲ್ಲಬಲ್ಲವನು ಯಾವನುಂಟು? ತಿಳಿದಿದ್ದರೆ ಹೇಳು, ನೋಡುವೆನು. ಆ ಕಡೆಯಲ್ಲಿ 5 ಮಂದಿ ಪಾಂಡವರು, ದ್ಯುಮ್ನನೊಬ್ಬನು, ಸಾತ್ಯಕಿಯೊಬ್ಬನು, ಈ 7 ಮಂದಿಯೇ. ಆ ಪಾಂಡವರ ಕಡೆಯ ಮಹತ್ತಾದ ಸೈನ್ಯವೆಂಬುದೆಲ್ಲ ಇಷ್ಟರಲ್ಲಿಯೇ ತೀರಿ ಹೋಯಿತು. ನಮ್ಮಲ್ಲಿ ನೋಡು, ಭೀಷ್ಮ, ದ್ರೋಣ, ಕೃಪರೇ ಮೊದಲಾಗಿ ಇನ್ನೂ ಅನೇಕ ಶೂರರಿರುವರು. ಅಶ್ವತ್ಥಾಮನು, ಸೂರ್ಯಪುತ್ರನಾದ ಕರ್ಣನು, ಬಾಹ್ಲಿಕನು, ಸೋಮದತ್ತನು, ಪ್ರಾಗ್ಜ್ಯೋತಿಷಪತಿ, ಶಲ್ಯನು, ಅವಂತಿರಾಜನು, ಜಯದ್ರಥನು, ದುಶ್ಯಾಸನನು, ದುರ್ಮುಖನು, ದುಸ್ಸಹನು, ಶ್ರುತಾಯು, ಚಿತ್ರಸೇನನು, ಪುರುಮಿತ್ರನು, ವಿವಿಂಶತಿ, ಶಲನು, ಭೂರಿಶ್ರವಸ್ಸು, ನಿನ್ನ ಮಗನಾದ ವಿಕರ್ಣನು, ಇಂತಹ ಮಹಾಶೂರರು ಅನೇಕರುಂಟು. ಅಲ್ಲದೆ ನಮ್ಮ ಕಡೆಗೆ 11 ಅಕ್ಷೌಹಿಣಿ ಸೇನೆಗಳು ಬಂದು ಸೇರಿವೆ. ಶತ್ರು ಪಕ್ಷದಲ್ಲಿಯೋ 7 ಅಕ್ಷೌಹಿಣಿಗಳು ಮಾತ್ರವೇ. ಹೀಗಿರುವಾಗ ನನಗೆ ಪರಾಜಯವೆಂದರೇನು? ಶತ್ರು ಸೈನ್ಯವು ನಮ್ಮ ಸೈನ್ಯದ 3ರಲ್ಲಿ 1 ಪಾಲಿನಷ್ಟು ಕಡಿಮೆಯಾಗಿದ್ದಾಗ ಯುದ್ಧಕ್ಕೆ ಹೋಗಬಹುದೆಂದು ಬೃಹಸ್ಪತಿಯ ವಚನವುಂಟು. ಅದರಂತೆ ಈಗ ನಮ್ಮ ಸೈನ್ಯವು ಅದಕ್ಕಿಂತಲೂ ಇನ್ನೂ ಸ್ವಲ್ಪ ಅಧಿಕವಾಗಿಯೇ ಇದೆ. ಇದಲ್ಲದೆ ಆ ಶತ್ರು ಸೈನ್ಯವು ನಮ್ಮ ಸೇನೆಯಷ್ಟು ಸಾರವಾಗಿಯೂ ಇಲ್ಲ, ಅನೇಕ ಗುಣಗಳಲ್ಲಿ ಹೀನವಾಗಿದೆ. ಅದಕ್ಕಿಂತ ನಮ್ಮದು ಎಷ್ಟೋ ಅಧಿಕ ಗುಣಗಳುಳ್ಳದ್ದು. ಇದನ್ನೆಲ್ಲ ನೀನು ಚೆನ್ನಾಗಿ ಯೋಚಿಸು. ನಮ್ಮ ಕಡೆಯ ಬಲಾಧಿಕ್ಯವನ್ನು, ಪಾಂಡವರಿಗೆ ಆ ಭಾಗದಲ್ಲಿರುವ ನ್ಯೂನತೆಯನ್ನು ತಿಳಿದುಕೊಂಡರೆ ನೀನು ಈಗ ನಮ್ಮ ಅಪಜಯಕ್ಕಾಗಿ ಚಿಂತಿಸಬೇಕಾದ ಕಾರಣವೇನೂ ಇರುವುದಿಲ್ಲ ಎಂದನು. ಹೀಗೆಂದು ಹೇಳಿ ದುರ್ಯೋಧನನು ತಿರುಗಿ ಪಾಂಡವರ ಪ್ರವರ್ತನೆ ಏನೆಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಪ್ರಶ್ನೆ ಮಾಡುವನು. ಇದು 55ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.